ನಮ್ಮ ಹೆಮ್ಮೆಯ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ಆಕ್ಟಿಂಗ್ಗೋಸ್ಕರ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇದು ಇಡೀ ಕರ್ನಾಟಕ ಖುಷಿ ಪಡುವ ಸಂತೋಷ ಪಡುವ ಸುದ್ದಿ. ಹೊಂಬಾಳೆ ಫಿಲ್ಮ್ಸ್ ಕನ್ನಡದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಎತ್ತಿಕೊಂಡು ಇಟ್ಟು ಅದಕ್ಕೆ ಕಿರೀಟ ತೊಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಶ್ ಅವರು ಇರ್ಬೋದು, ರಿಷಬ್ ಶೆಟ್ಟಿ ಇರ್ಬೋದು, ಪ್ರಶಾಂತ್ ನೀಲ್ ಇರ್ಬೋದು, ಇವರೆಲ್ಲರ ಪ್ರಯತ್ನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲಿಟ್ರಲಿ ಆ ಕೊನೆ 20 ನಿಮಿಷಗಳನ್ನ ಥಿಯೇಟರ್ನಲ್ಲಿ ಜನ ಚಪ್ಪಲಿ ಬಿಟ್ಟು ಎದ್ದು ನಿಂತ್ಕೊಂಡು ಕೈ ಮುಗಿದು ನೋಡಿದ್ರು. ಅಂತಹ ಅದ್ಭುತ ಪ್ರದರ್ಶನವನ್ನು ಮಾಡಿದ್ದಂತಹ ರಿಷಬ್ ಶೆಟ್ಟರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ನನ್ನ ಪ್ರಕಾರ ಇದು ಇಡೀ ರಾಜ್ಯವೇ ಸಂತೋಷ ಪಡುವ ಸುದ್ದಿ, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ನನಗಂತೂ ಪರ್ಸನಲಿ ತುಂಬಾ ಖುಷಿಯಾಗಿದೆ. ಅವಾರ್ಡ್ ಫಾರ್ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆಯನ್ನ ಅದ್ಭುತವಾಗಿ ನೀಡಿದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಕಾಂತಾರ ಸಿನಿಮಾ ಪಡೆದಿದೆ. ಸೊ ಈಗ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರ ಸಾಲಿನಲ್ಲಿ ರಿಷಬ್ ಶೆಟ್ಟಿ ಇದ್ದಾರೆ. ರಿಷಬ್ ಶೆಟ್ರೆ, ಕಂಗ್ರಾಚ್ಯುಲೇಷನ್ಸ್. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಬ್ರೇಕಿಂಗ್ ನ್ಯೂಸ್ ಮತ್ತು ಇಡೀ ಕರ್ನಾಟಕವೇ ಸಂಭ್ರಮಿಸುವ, ಸಂತೋಷ ಪಡುವ, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಈಗ ಬರ್ತಾ ಇದೆ. ಅದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕಡೆಯಿಂದ 2022ನೇ ಸಾಲಿನ ರಾಷ್ಟ್ರ ಪ್ರಶಸ್ತಿ ಸಿನಿಮಾ ವಿಭಾಗದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಕೊಡುವಂತಹ ರಾಷ್ಟ್ರ ಪ್ರಶಸ್ತಿಗಳು ಅನೌನ್ಸ್ ಆಗಿದೆ. ಅದರಲ್ಲಿ ನಮ್ಮ ಹೆಮ್ಮೆಯ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ಆಕ್ಟಿಂಗ್ಗೋಸ್ಕರ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇದು ಇಡೀ ಕರ್ನಾಟಕ ಖುಷಿ ಪಡುವ, ಸಂತೋಷ ಪಡುವ ಸುದ್ದಿ. ಕಾಂತಾರ ಸಿನಿಮಾ ನಮ್ಮ ಕರಾವಳಿ ಭಾಗದ ಒಂದು ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿದಂತಹ ಸಿನಿಮಾ. ಹೊಂಬಾಳೆ ಫಿಲ್ಮ್ಸ್ನವರು ಪ್ರೊಡ್ಯೂಸ್ ಮಾಡಿರುವಂತಹ, ರಿಷಬ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾ ಒಂದು ರೋಮಾಂಚನ ಸೃಷ್ಟಿ ಮಾಡಿತ್ತು. ಇಡೀ ದೇಶದ ಜನ, ಇಡೀ ವಿಶ್ವದ ಜನ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗನ್ನು ಹೊಗಳಿದ್ರು, ಹಾಡಿ ಹೊಗಳಿದ್ರು, ಅದ್ಭುತ ಅಂತ ಹೇಳಿದ್ರು. ರೋಮಾಂಚನ ಆಗಿತ್ತು ಎಲ್ರಿಗೂ ಥಿಯೇಟರ್ ಕೂತ್ಕೊಂಡು. ಲಿಟ್ರಲಿ ಆ ಕೊನೆ 20 ನಿಮಿಷಗಳನ್ನ ಥಿಯೇಟರ್ನಲ್ಲಿ ಜನ ಚಪ್ಪಲಿ ಬಿಟ್ಟು ಎದ್ದು ನಿಂತ್ಕೊಂಡು ಕೈ ಮುಗಿದು ನೋಡಿದ್ರು. ಅಂತಹ ಅದ್ಭುತ ಪ್ರದರ್ಶನವನ್ನು ಮಾಡಿದ್ದಂತಹ ರಿಷಬ್ ಶೆಟ್ಟರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ರಾಷ್ಟ್ರ ಪ್ರಶಸ್ತಿ ಈಗ ರಿಷಬ್ ಶೆಟ್ಟಿ ಪಾಲಾಗಿದೆ. 2022ರ ಅತ್ಯುತ್ತಮ ಸಿನಿಮಾ ಅಂದ್ರೆ ಅದರಲ್ಲೂ ಒಂದು ಕ್ಯಾಟಗರಿ ಇದೆ. ಏನ್ ಕ್ಯಾಟಗರಿ ಅಂತಂದ್ರೆ ಅವಾರ್ಡ್ ಫಾರ್ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅನ್ನುವ ಕ್ಯಾಟಗರಿಯಲ್ಲಿ ಕಾಂತಾರ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯು ಲಭ್ಯ ಆಗಿದೆ. ಹಾಗೆ ಅದೇ ವರ್ಷ ರಿಲೀಸ್ ಆಗಿದ್ದಂತಹ KGF 2 ಸಿನಿಮಾಗೆ ಕನ್ನಡದ ಬೆಸ್ಟ್ ಸಿನಿಮಾ ಅವಾರ್ಡ್ ಸಿಕ್ಕಿದೆ. ಕನ್ನಡ ವಿಭಾಗದಲ್ಲಿ KGF 2ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ರೆ, ಅವಾರ್ಡ್ ಫಾರ್ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆಯನ್ನ ಅದ್ಭುತವಾಗಿ ನೀಡಿದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಕಾಂತಾರ ಸಿನಿಮಾ ಪಡೆದಿದೆ. ಹೊಂಬಾಳೆ ಫಿಲ್ಮ್ಸ್ ಪಾಲಾಗಿದೆ ಕಾಂತಾರ ಸಿನಿಮಾದ ಮೂಲಕ ಒಂದು ರಾಷ್ಟ್ರ ಪ್ರಶಸ್ತಿ. ಹಾಗೂ ಈ ರಾಜ್ಯ, ಈ ನೆಲ ಹೆಮ್ಮೆ ಪಡುವಂತಹ ಒಂದು ವಿಷಯ ಏನು ಅಂತಂದ್ರೆ ರಿಷಬ್ ಶೆಟ್ಟರಿಗೆ ಅಲ್ಲಿ ನಿಜವಾಗ್ಲೂ ಎಂತೆಂಥ ಕಾಂಪಿಟೇಷನ್ ಇತ್ತು ಗೊತ್ತಾ. ಟಫ್ ಕಾಂಪಿಟೇಷನ್ಸ್ ಇದ್ದು. ಮಮ್ಮೂಟಿ ಅವರೆಲ್ಲ ರೇಸಲ್ಲಿದ್ರು. ಅದರ ಮಧ್ಯದಲ್ಲಿ ಇದು 12th ಫೇಲ್ ಹೀರೋ ಅವರು ಸಹಿತ ರೇಸಲ್ಲಿದ್ರು. ಅದರ ಮಧ್ಯದಲ್ಲಿ ರಿಷಬ್ ಶೆಟ್ಟರು ಇವಾಗ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡಬೇಕಾದ ವಿಚಾರ ಇದು. ನಿಜಕ್ಕೂ ಕನ್ನಡಿಗರು ಸಂತೋಷ ಪಡಬೇಕಾದಂತಹ ವಿಚಾರ. ಯಾಕಂದ್ರೆ ಕನ್ನಡದ ಸಿನಿಮಾಗಳು ಅಂತಂದ್ರೆ ಏನೋ ಅಸಡ್ಡೆಯಿಂದ ನೋಡ್ತಿದ್ದವ್ರಿಗೆ, ಅಂದ್ರೆ ಕ್ಯಾರೆ ಅನ್ನಲ್ಲ ಅನ್ನೋ ಸಮಯದಲ್ಲಿ ಸೌತ್ ಇಂಡಿಯನ್ ಸಿನಿಮಾಸ್ನ ತಾಕತ್ ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿದ ಸಿನಿಮಾಗಳಲ್ಲೊಂದು KGF 2 ಮತ್ತು ಕಾಂತಾರ. ಈ ಸಿನಿಮಾಗಳ ತಾಕತ್ತೇನು ಅಂತ ಇಡೀ ವಿಶ್ವ ನೋಡಿದೆ. ಕನ್ನಡ ಸಿನಿಮಾಗಳ ತಾಕತ್ತೇನು ಅಂತ ನೋಡಿದೆ. ಆ ಕಾರಣಕ್ಕೆ ಪ್ರಶಾಂತ್ ನೀಲ್ ಅವರಿಗೆ ಮತ್ತು ರಿಷಬ್ ಶೆಟ್ಟರಿಗೆ ಕಂಗ್ರಾಟ್ಸ್ ಹೇಳಲೇಬೇಕು. ಮತ್ತು ಇನ್ನೊಂದು ಅತ್ಯಂತ ಖುಷಿ ಪಡೋ ವಿಚಾರ ಅಂದರೆ ಎರಡೂ ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದವರು ಹೊಂಬಾಳೆ ಫಿಲ್ಮ್ಸ್ನವರು. ಹೊಂಬಾಳೆ ಫಿಲ್ಮ್ಸ್ ಕನ್ನಡದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಎತ್ತಿಕೊಂಡು ಇಟ್ಟು ಅದಕ್ಕೆ ಕಿರೀಟ ತೊಡಿಸುವ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಶ್ ಅವರು ಇರ್ಬೋದು, ರಿಷಬ್ ಶೆಟ್ಟಿ ಇರ್ಬೋದು, ಪ್ರಶಾಂತ್ ನೀಲ್ ಇರ್ಬೋದು, ಇವರೆಲ್ಲರ ಪ್ರಯತ್ನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನನ್ನ ಪ್ರಕಾರ ಇದು ಇಡೀ ರಾಜ್ಯವೇ ಸಂತೋಷ ಪಡುವ ಸುದ್ದಿ, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ನನಗಂತೂ ಪರ್ಸನಲಿ ತುಂಬಾ ಖುಷಿಯಾಗಿದೆ. ಫೋನ್ ಟ್ರೈ ಮಾಡ್ತೀನಿ, ಶೆಟ್ಟರ್ದು ಆಲ್ರೆಡಿ ಬಿಸಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಪರ್ಸ್ನಲಿ ನನಗೆ ಬೆಳಿಗ್ಗೆಯಿಂದ ನಾನು ಯಾವಾಗ ಇವತ್ತು 1:30ಗೆ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರು, ಬೆಳಿಗ್ಗೆಯಿಂದ ಟ್ವಿಟರಲ್ಲಿ, ನ್ಯೂಸ್ನಲ್ಲಿ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ರಿಷಬ್ ಶೆಟ್ಟರ್ಗೆ ಬರಬೇಕು ಅಂತ. ಯಾಕಂದರೆ ಉಳಿದ ರೇಸ್ನಲ್ಲಿದ್ದ ಸಿನಿಮಾಗಳನ್ನು ನಾನು ನೋಡಿದ್ದೆ, ಅದಕ್ಕಿಂತ 100 ಪಟ್ಟು ಬೆಸ್ಟ್ ಪರ್ಫಾರ್ಮೆನ್ಸನ್ನು ರಿಷಬ್ ಶೆಟ್ಟರ್ ಮಾಡಿದ್ರು. ಕೊನೆ 20 ನಿಮಿಷಗಳನ್ನು ನೋಡಿದ್ರೆ ಸಾಕು ರಿಷಬ್ ಶೆಟ್ಟರ್ ಎಂಥ ಅದ್ಭುತವಾದ ನಟನೆಯನ್ನು ಮಾಡಿದ್ರು ಅಂತ. ಸೊ ಈಗ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರ ಸಾಲಿನಲ್ಲಿ ರಿಷಬ್ ಶೆಟ್ಟಿ ಇದ್ದಾರೆ. ರಿಷಬ್ ಶೆಟ್ರೆ, ಕಂಗ್ರಾಚ್ಯುಲೇಷನ್ಸ್. ನಿಮ್ಮ ಈ ಯಶಸ್ಸಿನ ಹಾದಿ ಹೀಗೆ ಮುಂದುವರಿತಾ ಇರಲಿ. ಈಗ ಕಾಂತಾರದ ಮೊದಲ ಭಾಗ ಏನು ಬರ್ತಾ ಇದೆ, ಈಗ ಬಂದಿರೋದು ಎರಡನೇದು, ಈಗ ಮೊದಲನೇ ಭಾಗ ಬರ್ತಿದೆ, ಅದು ಸಹಿತ ಅದ್ಭುತ ಸಿನಿಮಾ ಆಗಲಿ, ಅದು ಸಹಿತ ಅದರ ನಟನೆಗೂ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ನಾನು ಬೇಡ್ಕೋತೀನಿ.
ಒನ್ಸ್ ಅಗೈನ್ ಕನ್ನಡದ ಒಬ್ಬ ಹೀರೋ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಅವಾಗ ಎಂಟರ್ಟೈನ್ಮೆಂಟ್ ಕೊಟ್ಟು ಸದ್ದು ಮಾಡಿದ್ರೆ ಈಗ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದು ಸದ್ದು ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ರಿಷಬ್ ಶೆಟ್ರೆ, ಕಂಗ್ರ್ಯಾಚುಲೇಷನ್ಸ್ ಕನ್ನಡಿಗರೇ, ಕಂಗ್ರ್ಯಾಚುಲೇಷನ್ಸ್ ಹೊಂಬಾಳೆ ಮೂವೀಸ್ನವರೇ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.